ಶ್ರೀನಿವಾಸ ಗುರೋ ರಾಘವೇಂದ್ರ ಗುರು ಜಗನ್ನಾಥದಾಸರು ಉಪನ್ಯಾಸ ಮಾಲಿಕೆ ವಿಭಾಗ 80 ಸ್ವಾಮಿರಾಯ ಆಚಾರ್ಯರಿಗೆ ವೆಂಕಟಗಿರಿ ಆಚಾರ್ಯರ ಮಗ ಪ್ರೀತಿಯಿಂದ ಅವ್ವಂದರು ಬೆಳೆಸಿದರು. ಮುದ್ದಿನಿಂದ ಬೆಳೆದ ಚಿಕ್ಕ ವಯಸ್ಸಿನಲ್ಲಿ ಸುಮಾರು 16 ವಯಸ್ಸಿಗೆ ಮೊದಲನೇ ಮದುವೆ ಆಯಿತು. ಆ ಹುಡುಗಿನ ಬಂದು ಸಂಸಾರ ಮಾಡಲಿಲ್ಲ, ಅಷ್ಟರೊಳಗೆ ದೇಹತ್ಯಾಗ ಮಾಡಿಬಿಟ್ಲು. ಎರಡನೇ ಮನೆತನ, ಎರಡನೇ ಮದುವೆ. ಈಗಾಗಲೇ ಹೇಳಿದ್ದೇನೆ, ತ್ರಿವಿಕ್ರಮ ವಂಶೀಕಳಾಗಿರ್ತಕ್ಕಂಥ ವೆಂಕಮ್ಮ 32 ಸಂಧಿ ಹರಿಕಥಾಮೃತಸಾರಗಳನ್ನು ಪ್ರತಿನಿತ್ಯದಲ್ಲಿ ಪಾರಾಯಣ ಮಾಡಿ ಗುರುಮಂತ್ರಾದಿಗಳನ್ನು ಮಾಡಿಕೊಂಡು ನಂತರದಲ್ಲಿ ಭೋಜನಗಳನ್ನು ಹರಿಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥ ಪುಣ್ಯಾತ್ಮಳು ಅವಳು. ಆ ವೆಂಕಮ್ಮ ವೆಂಕಟಗಿರಿ ಆಚಾರ್ಯರ ಎರಡನೇ ಸೊಸೆಯಾಗಿ ಮನೆಗೆ ಕಾಲಿಟ್ಟು ಮನೆಯನ್ನು ಬೆಳಗಿದರು. ಆದರೂ ಎರಡನೇ ಹೆಂಡತಿ ಬಂದರೂ ಕೂಡ ಸ್ವಾಮಿರಾಯ ಅಂದರೆ ಮುಂದೆ ಭವಿಷ್ಯದಲ್ಲಿ ಗುರು ಜಗನ್ನಾಥದಾಸರು ಆಗ್ತಾರೆ. ಸ್ವಾಮಿರಾಯನಲ್ಲಿ ಯಾವ ತರಹದ ವ್ಯತ್ಯಾಸ ಕಾಣಿಸಲಿಲ್ಲ, ಇನ್ನೂ ಶ್ರದ್ಧೆ ಬರಲಿಲ್ಲ, ಅಧ್ಯಾತ್ಮ ಚಿಂತನೆಯ ಕಡೆಗೆ ಅವರ ಮನಸ್ಸು ಪೂರ್ಣ ಒಲಿಯಲಿಲ್ಲ, ಪರಿಣಾಮ ಆಗಲಿಲ್ಲ. ಉಡಾಳ್ತನ ಇತ್ತು. ಅಂದರೆ ಆಗಿನ ಕಾಲದಲ್ಲಿ ಉಡಾಳ್ತನ ಅಂದರೆ ಏನಂದರೆ ನಮ್ಮ ಈಗಿನ ಕಾಲದ ವಿಚಾರ ಹೊಲಸು ಮಾಡೋದು ಏನಿಲ್ಲ. ಆಗ ಒಂದು ಗಂಜಾಪ್ ಅಂತ ಒಂದು ಆಟ ಇತ್ತಂತೆ, ಅದೊಂದು ಚೆಸ್ ಇದ್ದಂತೆ, ಅದೊಂದು ಪಗಡಿ ಆಟ ಅಂತಂತಾರಲ್ಲ, ಪಗಡಿ ಆಟ. ಅದು ಒಂದು ಪಗಡಿ ಆಟದ ಒಂದು ಭಾಗ ಅದು. ಆಗಿನ ಹಳೆ ಕಾಲದ ಹುಲಿಕಟ್ಟೆ ಆಟ ಅಂತ ಒಂದು, ಪಗಡಿ ಆಟ ಅಂತ ಒಂದು, ಆಮೇಲಕ್ಕೆ ಇದು ಬಾರಕಟ್ಟಿ ಅಂತ ಒಂದು ಆಟ. ಇದರ ನಂತರದಲ್ಲಿ ಗಂಜಾಪ್ ಅಂತ ಒಂದಿತ್ತು, ಚೆಸ್. ಆಗಿನ ಕಾಲದಕ್ಕೂ ಚೆಸ್ ಇತ್ತು, ಅದು ಪ್ರಾಚೀನವಾದ್ದು ಇತ್ತು. ಅದಕ್ಕೆ ಏನು ಹೆಸರಿತ್ತು ಆಗಿನ ಕಾಲದಲ್ಲಿ ಗೊತ್ತಿಲ್ಲ, ಒಟ್ಟು ಇವೆಲ್ಲ ಇದ್ದು. ಅದರಲ್ಲಿ ಗಂಜಾಪ್ ಅಂತಕ್ಕಂಥ ಒಂದು ಆಟ ಅಂತೆ. ಆ ಆಟ ಒಂದು ರೀತಿಯಿಂದ ಅದು ಈಸ್ಪೇಟ್ ಆಟ ಇದ್ದಂತೆ, ಅದಕ್ಕಿಂತ ಏನಿಲ್ಲ. ಅದರಲ್ಲಿ ಇವರಿಗೆ ಹೆಚ್ಚು ಒಲವು, ಇವರಿಗೆ ಅದನ್ನು ಆಡ್ತಾ ಇದ್ರಂತೆ. ಯಾವಾಗಲೂ ಹೋಗೋದು, ಒಳ್ಳೆ ಸೌಕಾರ ಮನೆತನ, ಬೆಸ್ಟ್ ಧನ ಇತ್ತು, ಮತ್ತು ದುಡ್ಡಿಟ್ಟು ಆಟ ಆಡೋದು, ಕೂತ್ಕೊಂಡ್ಬಿಡೋದು ಅಷ್ಟೇ, ಇನ್ನೇನಿಲ್ಲ. ಗೆಲ್ತಿದ್ರು ಸೋಲ್ತಿದ್ರು ಅದು ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ಚಿಂತನೆ ಬೇಕಾಗಿಲ್ಲ. ಒಟ್ಟಿನ ಮೇಲೆ ಆ ಗಂಜಾಪ್ ಎಂತಕ್ಕಂಥ ಆಟವನ್ನು ಬಹಳ ಇಷ್ಟದಿಂದ ಆಡ್ತಾ ಇದ್ರಂತೆ. ಮಾಡೋದು ಯಾವಾಗ ಮುಂಜಾನೆ ಹೇಳೋದು, ಸ್ನಾನ ಪಾನ ಮಾಡ್ಕೊಂಬಿಡೋದು, ಅವರಪ್ಪನ ಭಯಕ್ಕಾಗಿ ಏನು ಮಾಡಿಕೊಂಡು ಆಟಕ್ಕೆ ಹೋಗ್ತಿದ್ರು. ಮತ್ತು ಊಟಕ್ಕೆ ಬರ್ತಿದ್ರು, ಮಾಡಿ ಉಟ್ಕೊಂಡೇ ಊಟ ಮಾಡ್ತಾಯಿದ್ರು ಅಂದ್ಕೋತೀನಿ ನಾನು. ಮತ್ತೆ ದಾಬರ ರಾತ್ರಿ ಆದಮೇಲೆ ಮನೆಗೆ ಪ್ರವೇಶ ಮಾಡ್ತಾಯಿದ್ರು. 8 ಸಂಸಾರ ಅಷ್ಟೇ, ಇನ್ನೇನಿಲ್ಲ. ಮನೆಯ ಬಾಧ್ಯತೆಯನ್ನಾಗಲಿ, ತಂದೆಯಂತೆ ತಾವು ಪಂಡಿತರಾಗಿ ಭಗವಂತನ ಉಪಾಸನ ಮಾಡಬೇಕು, 10 ಜನರಿಗೆ 4 ಮಂದಿಗೆ ಭಗವಂತನ ತತ್ವವನ್ನು ಹೇಳಿಕೊಡಬೇಕು, ಇಂಥ ಆಲೋಚನೆ ಏನೂ ಮಾಡ್ತಾ ಇದ್ದಿಲ್ಲ. ತಂದೆ ದೊಡ್ಡ ವಿದ್ವಾಂಸರು, ಅವರ ಹತ್ರ ಓದಿ ಅಭ್ಯಾಸ ಮಾಡಬಹುದಾಗಿತ್ತು. ಏನು ಮಾಡಿದ್ರು ಸ್ವಲ್ಪ ಚಿಕ್ಕತನದಲ್ಲಿ ಸ್ವಲ್ಪ ಅಭ್ಯಾಸ ಮಾಡಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಈ ರೀತಿ ಇರುವಾಗ ಒಂದು ದಿವಸ ಏನಾಯ್ತಂತೆ, ಇದಕ್ಕೆ ಪ್ರಾರಬ್ಧ ಅಂತ ಹೆಸರು. ಇದಕ್ಕೇನಂತಾರಂದರೆ, ಎಲ್ಲ ದೊಡ್ಡ ಜ್ಞಾನಿ, ಮುಂದೆ ಭವಿಷ್ಯತ್ತಿನಲ್ಲಿ ಸಮಾಜವನ್ನು ಉದ್ಧಾರ ಮಾಡ್ತಕ್ಕಂಥ, ನಿಜವಾಗಿ ಗುರು ಜಗನ್ನಾಥದಾಸರ ಜೀವನವನ್ನು ವಿಹಂಗಮ ದೃಷ್ಟಿಯಲ್ಲಿ ನೋಡಿದಾಗ ಕೆಲವು ಅಪೂರ್ವತೆ ಸಿಗ್ತಾವೆ ನಮಗೆ. ಒಂದನೆಯದು, ರಾಯರ ಅಂತರಂಗ ಭಕ್ತರು. ಎಷ್ಟು ರಾಯರ ಅಂತರಂಗ ಭಕ್ತರು ಅಂದರೆ ಅದು ಸುಮ್ಮನೆ ಹೇಳೋದಲ್ಲ, ಅವರ ಸಾಹಿತ್ಯವನ್ನು ನೋಡಿದಾಗ ಗೊತ್ತಾಗ್ತದೆ. ಅವರು ಈ ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ಬರೆದರೂ ಕೂಡ ಪ್ರಾರಂಭದಲ್ಲಿ ಏನು ಬರೀತಾರೆ, ನಿಮಗೆ ಏನು ಶಕ್ತಿ ಅದ, ಇದಕ್ಕೆ ಯಾಕೆ ಹೆಂಗೆ ಬರೀತಿದ್ದೀರಿ ನೀವು ಅಂತಂದರೆ, ಗುರುಸಾರ್ವಭೌಮರ ಪರಮಾನುಗ್ರಹದಿಂದ ಬರಿತೀನಿ, ಅವರ ಪಾದದ ಸ್ಪರ್ಶದಿಂದ ಬರಿತಾ ಇದ್ದೀನಿ, ಅವರ ಕುಡಿನೋಟ ಮಾತ್ರದಿಂದ ಇದು ಬರಲಿಕ್ಕೆ ಬಂದದ್ದು ನನಗೆ ಅಂತ ಹೇಳ್ತಾರೆ. ಎಂಥದ್ದು ವೇದಾಂತ, ದೊಡ್ಡ ವೇದಾಂತ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದರೂ ಪ್ರಾರಂಭದಲ್ಲಿ ಭಗವಂತನ ಸ್ತೋತ್ರ ಆದ ಕೂಡಲೇ ರಾಯರ ಬಗ್ಗೆ ಚಿಂತನೆ ಮಾಡ್ತಾರೆ. ರಾಯರನ್ನು ಬಿಟ್ಟು ಕದಲಿದವರಲ್ಲ. ಇನ್ನು ಸಂಸ್ಕೃತದಲ್ಲಿ ವೇದಾಂತ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದವರು, ಸ್ವತಂತ್ರ ಪರಾಪರ ತತ್ವದೀಪಿಕಾ ಅಂತಕ್ಕಂಥ ಅದ್ಭುತವಾದ ಒಂದು ಗ್ರಂಥವನ್ನು ರಚನೆ ಮಾಡಿದವರು. ಬ್ರಹ್ಮಸೂತ್ರ ಭಾಷ್ಯಕ್ಕೆ ಇಡೀ 3-4 ಅಧ್ಯಾಯಗಳಿಗೆ ಕನ್ನಡದಲ್ಲಿ ಭಾಷ್ಯವನ್ನು ಅನುವಾದ ಮಾಡಿದ್ದಾರೆ. ಅದು ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ಅದು ಹಚ್ಚೊಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಅದು ಸಿಕ್ತು ನನಗೆ. ಸೊ ಅಂಥ ದೊಡ್ಡ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದವರು. ಪರಾಪರ ತತ್ವದೀಪಿಕಾ ಅಂಥೇಳಿ ನಮ್ಮ ದೇಹಗಳೇನವಲ್ಲ, ಸ್ಥೂಲ, ಅನಿರುದ್ಧ, ಲಿಂಗ, ಸ್ವರೂಪ ದೇಹಗಳು, ಇವುಗಳಲ್ಲಿ ಭಗವಂತನ ವ್ಯಾಪಾರ ವ್ಯಾಪ್ತಿ ಹೇಗಿರ್ತಾರೆ
ಆ ಬಿಂಬ ಹೇಗಿರ್ತಾನೆ, ಅವನ ಉಪಾಸನೆ ಹೇಗೆ ಮಾಡಬೇಕೆಂಬುದನ್ನು ಅದರ ಹೇಳ್ತಾರೆ. ಇದು ಅಲ್ಲದಲೇ ಅನುಸಂಧಾನ ಕ್ರಮ, ಅಂದರೆ ಪ್ರಾತಃ ಕಾಲದಿಂದ ಎದ್ದು ರಾತ್ರಿ ಮಲಗುವವರೆಗೆ ನಮ್ಮ ನಿತ್ಯ ಕರ್ಮಗಳಂತ ಏನಬಲ್ಲ, ಆ ನಿತ್ಯ ಕರ್ಮಗಳನ್ನು ಹೇಗೆ ಮಾಡಬೇಕು, ಅಲ್ಲಿ ಭಗವದ್ರೂಪಗಳನ್ನು ಹೇಗೆ ಚಿಂತನೆ ಮಾಡಬೇಕು, ಇವೆಲ್ಲವನ್ನು 4 ಅಧ್ಯಾಯಾತ್ಮಕವಾದ ಪರಾಪರ ತದ್ವಿವೇಕದಲ್ಲಿ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ಬರೆದಿರ್ತಕ್ಕಂಥ ದಶೋಪನಿಷತ್ ಖಂಡಾರ್ಥವನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ, ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ನಮ್ಮ ದುರ್ದೈವ, ಆದರೆ 2ನೇ ಸ್ಕಂದ ಪೂರ್ಣ ಸಿಕ್ಕದು, ಮತ್ತು ಮೊದಲನೇ ಸ್ಕಂದಕ್ಕೆ ಬ್ರಹ್ಮ ಅಥಾ ಜನ್ಮಾದ್ಯಸ್ಯೇತೋನ್ವಯಾತ್ ಅಂತಕ್ಕಂಥ ಪದ್ಯಕ್ಕೆ ಮಾತ್ರ ಅರ್ಥ ಸಿಕ್ಕದೆ. ಸತ್ತತ್ರತ್ತಮಾಲಾ ಗ್ರಂಥ ಅಂತ ಅದ್ಭುತವಾದದ್ದು, ಅದಕ್ಕೆ ವ್ಯಾಖ್ಯಾನ ಸಿಕ್ಕದೆ, ಸ್ವಲ್ಪ ಸಿಕ್ಕದೆ, ಪೂರ್ಣ ಸಿಕ್ಕಿಲ್ಲ. ಆಮೇಲಕ್ಕೆ ಜೈಮಿನಿ ಭಾರತಕ್ಕೆ ಮನೋರಮ ಅಂತ ಒಂದು ಟೀಕಾ ಬರೆದಿದ್ದಾರೆ, ವಾಲ್ಮೀಕಿ ರಾಮಾಯಣಕ್ಕೆ ಟೀಕಾ ಬರೆದಿದ್ದಾರೆ. ಎಷ್ಟು ಅವರು ಮುಟ್ಟದೇ ಇರತಕ್ಕಂಥ ಗ್ರಂಥಗಳಲ್ಲಿ ಎಲ್ಲಕ್ಕೂ, ಹರಿಕಥಾಮೃತಸಾರಕ್ಕಂತೂ ವಿಶಿಷ್ಟವಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿಕೊಂಡು ಹೋಗ್ತಾರೆ. ಒಂದು ಕಡೆ ವೇದಾಂತ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ, ಇದು ಯಾವ ಹರಿದಾಸರು ಮಾಡಿಲ್ಲ ಈ ರೀತಿ. ಅದು ಯಾಕೆ ಅವರಿಗೆ ಭಗವಂತ ಪ್ರೇರಣೆ ಮಾಡಲಿಲ್ಲ, ಅವ್ರು ಕಮ್ಮಿ ಅಂತಲ್ಲ. ಪುರಂದರದಾಸರು, ವಿಜಯರಾಯರು, ಗೋಪಾಲದಾಸರ ಪಾದ ಪದ್ಮಗಳ ಧೂಳಿಯ ಸ್ಪರ್ಶದಿಂದ ಗುರು ಜಗನ್ನಾಥದಾಸರು ದೊಡ್ಡವರಾದರು. ಅದ ಕಾರಣ ವಿಜಯರಾಯರಲ್ಲಿ, ಗೋಪಾಲದಾಸರಲ್ಲಿ, ಜಗನ್ನಾಥದಾಸರಲ್ಲಿ ಇಲ್ಲದೇ ಇರತಕ್ಕಂಥ ಶಕ್ತಿಯವರಿಗೆ ಬಂತು ಅಂತ ಹಿಂಗೆ ಅರ್ಥ ಮಾಡಬಾರ್ದು. ಅವರ ಅನುಗ್ರಹ ಅವರು ಮಾಡಲಿಲ್ಲ, ನಮ್ಮ ಕೂಸು ಮಾಡಲಿ ಅಂತ ಬಿಟ್ಟರು ಅವರು. ಗುರು ಜಗನ್ನಾಥದಾಸರು ವೇದಾಂತ ಗ್ರಂಥ, ಯಾಕೆಂದರೆ ಪುರಂದರದಾಸರಿಂದ ನಾವು ನೋಡಿದಾಗ ಯಾವ ಹರಿದಾಸರು ಸಂಸ್ಕೃತದಲ್ಲಿ ವೇದಾಂತ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿಲ್ಲ, ಸ್ವತಂತ್ರ ಗ್ರಂಥಗಳ ರಚನೆ ಮಾಡಿಲ್ಲ, ಸಂಸ್ಕೃತದಲ್ಲಿ ಮಾಡಿಲ್ಲ. ಆದರೆ ಗುರು ಜಗನ್ನಾಥದಾಸರು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಮಾಡಿದ್ದಾರೆ. ಇದಾದಮೇಲೆ ಸ್ತೋತ್ರ ಸಾಹಿತ್ಯ, ಗುರು ಜಗನ್ನಾಥದಾಸರಷ್ಟು ಸ್ತೋತ್ರಗಳನ್ನು ಯಾರೂ ಮಾಡಿಲ್ಲ. ನನಗೆ ತಿಳಿದ ಮಟ್ಟಿಗೆ ಕನ್ನಡ ಸಂಸ್ಕೃತ ವಾङ्ಮಯ ಪ್ರಪಂಚದಲ್ಲಿ ವಾದಿರಾಜರಷ್ಟು ಸ್ತೋತ್ರ ಮಾಡಿದವರು, ಅಂದರೆ ಆಚಾರ್ಯರ ಪರಂಪರೆಯನ್ನು ನಾನು ಹೇಳ್ತಾ ಇರೋದು, ಮಧ್ವರ ಸಂಪ್ರದಾಯದಲ್ಲಿ ವಾದಿರಾಜರು ಬಹಳಷ್ಟು ಸ್ತೋತ್ರಗಳನ್ನು ಮಾಡಿದವರು. ವಾದಿರಾಜರ ನಂತರದಲ್ಲಿ ಸ್ತೋತ್ರ ಪ್ರಪಂಚದಲ್ಲಿ ಮೇಲಕ್ಕೆ ಮಟ್ಟದಲ್ಲಿ ನಿಂತವರು ಯಾರು ಅಂದರೆ ಗುರು ಜಗನ್ನಾಥದಾಸ. ಇವರು ಆದ ಮೇಲೆ ರಾಘವೇಂದ್ರ ತಂತ್ರ ಅಂತಕ್ಕಂಥ ಏನು ರಚನೆ ಅದಲ್ಲ, ಕೃಷ್ಣಾವಧೂತರದು ಸ್ತೋತ್ರಗಳು ಜಾಸ್ತಿ ಸಿಗ್ತವೆ. ಅವರು ಕೃಷ್ಣಾವಧೂತರ ಸ್ತೋತ್ರಗಳು ಬಹಳಷ್ಟು, ಅದಕ್ಕಿಂತಲೂ ಹೆಚ್ಚಿನ ಸ್ತೋತ್ರಗಳನ್ನು ಮಾಡಿದವರು ಗುರು ಜಗನ್ನಾಥದಾಸರು. ಸಂಸ್ಕೃತದಲ್ಲಿ ಸ್ತೋತ್ರಗಳನ್ನು ಮಾಡಿದವರು. ಇವರಿಗಿಂತಲೂ ಅಪೂರ್ವವಾದ ರೀತಿಯಲ್ಲಿ ಭಾವಿ ಬ್ರಹ್ಮರಾಗಿರ್ತಕ್ಕಂಥ, ಭಾವಿ ರುಜುತ್ತಮರಾಗಿರ್ತಕ್ಕಂಥ ವಾದಿರಾಜ ಸ್ವಾಮಿಗಳು ಮಾಡಿರ್ತಕ್ಕಂಥದ್ದು. ಆ ವಾದಿರಾಜರ ಒಂದು ಶೈಲಿ ಏನದಲ್ಲ, ಅದನ್ನು ವಾದಿರಾಜರ ಅಂತರಂಗ ಭಕ್ತರು ಇವರು. ಜಮಖಂಡಿ ವಾದಿರಾಜಾಚಾರ್ಯರು ವಾದಿರಾಜರ ಅಂತರಂಗ ಭಕ್ತರಂತೆ. ಅದು ಎಷ್ಟು ಅಂತರಂಗ ಭಕ್ತರು ಅಂದರೆ 3 ತಿಂಗಳ ಕಾಲ ವಾದಿರಾಜರ ಸನ್ನಿಧಾನದಲ್ಲಿ ಕಾಲ ಕಳೆದಿದ್ದಾರೆ ಯಾರು ಗುರು ಜಗನ್ನಾಥದಾಸ. ಅದು ಇವರೇ ಹೋಗಿ ಅಲ್ಲ, ಇವರು ಹೋಗಿದ್ದರು. ಅಲ್ಲಿ ಆಗಿನ ಕಾಲದಲ್ಲಿರ್ತಕ್ಕಂಥ ಯತಿಗಳು ಇವರಿಂದ ಭಾಗವತ ಶ್ರವಣ ಮಾಡಬೇಕು ಅಂತ ಕೇಳಿದರಂತೆ. ಅದಕ್ಕಾಗಿ ಕರೆಸಿದ್ರು. 3 ತಿಂಗಳ ಕಾಲ ವಾದಿರಾಜರ ಸನ್ನಿಧಾನದಲ್ಲಿ ಇದ್ದು ಭಾಗವತ ಹೇಳಿದ್ರಂತೆ. ಏನು ಭಾಗವತ, ಎಷ್ಟು ಹೇಳಿದರು ಭಾಗವತ ಅಂದರೆ, ಮೊದಲನೇ ಪದ್ಯಕ್ಕೆ ಅನುವಾದ ಮಾಡಿದ್ರಂತೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ಥೇಶ್ವವಿಘ್ನಸ್ವರ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಈ ನಾಂದಿ ಪದ್ಯ, ಈ ಆದ್ಯ ಪದ್ಯ, ಮಂಗಲಾಚರಣ ಪದ್ಯ ಏನದಲ್ಲ, ಇದನ್ನು ವಾದಿರಾಜರ ಸನ್ನಿಧಾನದಲ್ಲಿ 3 ತಿಂಗಳ ಕಾಲ ಆಗಿನ ಪೀಠಾಧಿಪತಿಗಳ ಸನ್ನಿಧಾನದಲ್ಲಿ ಒಪ್ಪಿಸಿದರಂತೆ. ಅವರು ಆನಂದವಾಗಿ ತಲೆ ತೂಗಿಬಿಟ್ಟು ವಾದಿರಾಜರ ಭವ್ಯವಾದ ಒಂದು ಸುಂದರವಾದ ಮೃತ್ತಿಕೆಯನ್ನಿಟ್ಟಿರ್ತಕ್ಕಂಥ ಬೃಂದಾವನಕ್ಕೆ ಸದೃಶವಾದ ಒಂದು ವಸ್ತುವನ್ನು ಕೊಟ್ಟಿದ್ದಾರೆ. ಇವತ್ತಿಗೂ ಗುರುರಾಜರ ಸನ್ನಿಧಾನದಲ್ಲಿ ಕೌತಾಳದಲ್ಲಿ ಆ ಬೃಂದಾವನಕ್ಕೆ ಪೂಜೆ ನಡೀತಾ ಇರ್ತದೆ ಮಾತು. ಸೊ ಆ ರೀತಿ ಅನುಗ್ರಹ ಮಾಡಿದವರು. ಅವರಿಗೆ ಎಷ್ಟು ಸ್ತೋತ್ರಗಳು ಅಂದರೆ, ವಾದಿರಾಜರ ಮೇಲೆ ಎಷ್ಟು ಅಪೇಕ್ಷೆ ಅಂದರೆ, ವಾದಿರಾಜರು ಯಾವ್ಯಾವ ಭಾವನೆಯಲ್ಲಿ, ಯಾವ್ಯಾವ ಪದ್ಧತಿಯಲ್ಲಿ ಭಗವಂತನ ಸ್ತೋತ್ರ ಮಾಡಿದ್ದಾರೋ ಅದೇ ವೃತ್ತದಲ್ಲಿ, ಅದೇ ಛಂದಸ್ಸಿನಲ್ಲಿ ಗುರುಜಗನ್ನಾಥದಾಸರು ರಾಯರ ಮೇಲೆ ಸ್ತೋತ್ರ ಮಾಡ್ತಾರೆ. ಎಲ್ಲ ರಾಯರ ಮೇಲೆ ಮಾಡ್ತಾರೆ. ಅವರು ನೋಡ್ರಿ, ನಮಗೆ ಗೊತ್ತದ, ನಮಗೆಲ್ಲ ಪ್ರಸಿದ್ಧವಾಗಿರತಕ್ಕಂಥದ್ದು ಪಾಲಯ ಚ್ಯುತ ಪಾಲಯ ಜಿತ ಪಾಲಯ ಕಮಲಾಲಯ. ಇದು ವಾದಿರಾಜರ ಶೈಲಿ, ಭಗವಂತನ ಪರವಾಗಿ. ಗುರುಜಗನ್ನಾಥದಾಸ ಪಾಹಿ ಗುರುವರ ಪಾಹಿ ಅತಿವರ ಪಾಹಿ ಪಾಪ ನಾಶನ ಪಾಹಿ ಕೌಂತಳ ಕ್ಷೇತ್ರ ನಿಜ ಕೃತ್ ಮಂದಿರ ಪ್ರಿಯ ಸುವ್ರತ.
ಚಾರುಚೇಲ ವಿರಾಜಿತಮಲವೇಷಕಂ ಹರಿತೋಷಕಂ ಸಾರಗಂಧ ಸುನಾಮಲಾಂಛನ ಧಾರಿಣಂ ಭುವಿಚಾರಿಣಂ ಚಾರು ತುಳಸೀದಾಮ ಮೌಕ್ತಿಕಮಾಲಿನಂ ಗುಣಶಾಲಿನಂ ಧೀರ ಮದ್ಗುರು ರಾಘವೇಂದ್ರ ಸುರೋತ್ತಮಂ ಯತಿ ಸತ್ತಮಂ. ಇದು ಪಾಲಯಾಚ್ಯುತ ಪಾಲಯಾಜಿತ ಅದೇ ಛಂದಸ್ಸನ್ನು ತಗೊಂಡು ರಚನೆ ಮಾಡಿದ್ದು. ನಮ್ಮಲ್ಲಿ ಓರಿಯೆಂಟಲ್ ಕಾಲೇಜ್ ತಿರುಪತಿಯಲ್ಲಿ ದೇವಸ್ಥಾನದ ಸಂಸ್ಕೃತ ಕಾಲೇಜು 100 ವರ್ಷದ ಚರಿತ್ರೆಯನ್ನು ಉಳ್ಳದ್ದು. ನಾನಿರುವಾಗೆ ಅಲ್ಲೇ ಅದೇ ಕಾಲೇಜಿನಲ್ಲಿ ನಾನು ಓದಿದ್ದು ಸಂಸ್ಕೃತವನ್ನು. ನಾನು ಅಧ್ಯಾಪಕನಾಗಿರುವಾಗಲೇ ಆ ಕಾಲೇಜಿಗೆ 100 ವರ್ಷ ಆಯಿತು ಅಂಥೇಳಿ ದೊಡ್ಡ ಉತ್ಸವ ಮಾಡಿದರು. ಅದ್ಭುತವಾದ ದೊಡ್ಡ 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 ದೇಶದಲ್ಲಿ ಅತ್ಯಂತ ಮೇಲ್ಮಟ್ಟದ ಪಂಡಿತರೆಲ್ಲ ತಯಾರಾಗಿರ್ತಕ್ಕಂಥ ಕಾಲೇಜ್ ಅದು. ಅದು ಮೊದಲು ಪಾಠಶಾಲಾ ಅಂತಿತ್ತು, ಅದು ಕಾಲೇಜಾಗಿ ಮಾರ್ಪಾಟ ಆಯಿತು. ಆಗ ನಾವು ಉದ್ಯೋಗ ಮಾಡಿದವರು ನಾವು. ಅಲ್ಲಿ NCV ನರಸಿಂಹಾಚಾರ್ಯರು ಅಂಥೇಳಿ ದೊಡ್ಡ ಜ್ಞಾನಿ, ಎಂಥ ಸಂಸ್ಕೃತ ಜ್ಞಾನಿ ಅಂದರೆ ಇವತ್ತು ಕಾಳಿದಾಸಾದಿ ಮಹಾಕವಿಗಳ ನಾಟಕಗಳು ಏನು ಸಿಗುತ್ತವೆ, ಆ ನಾಟಕಗಳಲ್ಲಿ ಬರ್ತಕ್ಕಂಥ ಸ್ತ್ರೀ ಪಾತ್ರಕ್ಕೆ ಸಂಬಂಧಪಟ್ಟ ಪ್ರಾಕೃತ ಶಬ್ದಗಳು, ಪ್ರಾಕೃತ ವಾಕ್ಯಗಳವೆಲ್ಲ ಡೈಲಾಗ್ಸ್, ಅವನ್ನೆಲ್ಲವನ್ನು ಸಂಸ್ಕೃತದಲ್ಲಿ ಅನುವಾದ ಮಾಡಿ ಕೊಟ್ಟವರು. ಇಡೀ ಇಡೀ ನಾಟಕ ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ಸಂಸ್ಕೃತ ನಾಟಕಗಳಂತ ಎಷ್ಟವು, ಅದರಲ್ಲಿ ಏನೇನು ಸ್ತ್ರೀ ಪಾತ್ರಗಳು ಬರ್ತವೆ ಮತ್ತು ಬೇರೆ ಬೇರೆ ಪಾತ್ರಗಳು, ಸೈನಿಕರ ಪಾತ್ರ ಮತ್ತು ಅವ್ರದ್ದು ಆ ಪಾತ್ರಗಳಿಗೆಲ್ಲ ಸಂಸ್ಕೃತ ಹೇಳೋದಲ್ಲ, ಅಲ್ಲಿ ಪ್ರಾಕೃತ ಭಾಷೆಯಿಂದ ಅವ್ರ ಡೈಲಾಗ್ಸ್ ಇರ್ತವೆ. ಆ ಪ್ರಾಕೃತ ಭಾಷೆಗಳನ್ನೆಲ್ಲ ಸಂಸ್ಕೃತದಲ್ಲಿ ಅನುವಾದ ಮಾಡಿಕೊಟ್ಟಿರ್ತಕ್ಕಂಥ ದೊಡ್ಡ ಗಣ್ಯ ವ್ಯಕ್ತಿ. ಸಂಸ್ಕೃತ ಅಂದರೆ ಆತನ ಬಾಯಿಯಿಂದ ಇವಾಗ ಪ್ರಯೋಗ ಮಾಡಿದ ಧಾತುವನ್ನು ಮತ್ತೆ ಪ್ರಯೋಗ ಮಾಡೋದಿಲ್ಲ, ಅಂಥ ಅದ್ಭುತವಾಗಿರತಕ್ಕಂಥ ಜ್ಞಾನಿ. ಈಗ TTD ಆತನನ್ನು ಈಗಿಲ್ಲ, ಅವರು ಹೋದರು, ನಮ್ಮ ಗುರುಗಳವರು. ಆ ಮಹಾನುಭಾವರು ಭಾಗವತ ಪ್ರಾಜೆಕ್ಟ್ ಅಂತ TTD ಪ್ರಾರಂಭ ಮಾಡಿ ಆ ಭಾಗವತ ಪ್ರಾಜೆಕ್ಟ್ ಡೈರೆಕ್ಟರನ್ನಾಗಿ ಮಾಡಿದಾಗ 12 ಸ್ಕಂದ ಭಾಗವತವನ್ನು ಮಾಧ್ವ, ಶ್ರೀವೈಷ್ಣವ, ಅದ್ವೈತ 3 ವ್ಯಾಖ್ಯಾನಗಳನ್ನು ಇಟ್ಟುಕೊಂಡು ಅದನ್ನು ರಚನೆ ಮಾಡಿ ಅದ್ಭುತವಾಗಿ ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ. ಮಾತು ಅಂಥವರು ಒಂದು ಮಾತು ಹೇಳ್ತಿದ್ರು, ಅಪಣಾಚಾರ್, ಈ ಗುರುಜಗನ್ನಾಥ ದಾಸರ ಅದ್ಭುತ ವ್ಯಕ್ತಿತ್ವ ಅಂದರೆ ಹೊಸ ಛಂದಸ್ಸುಗಳನ್ನು ಸೃಷ್ಟಿ ಮಾಡಿದ್ದಾರಯ್ಯ ನೀವು. ಒಂದು ಛಂದಸ್ಸನ್ನು ತೋರಿಸಿದರು, ಇದು ನೋಡಿದು, ಇದು 2 ಛಂದಸ್ಸುಗಳ ಸಮ್ಮೇಳನ, ಇದು ಅದ್ಭುತವಾದ ರಚನೆ, ಇದನ್ನು ನಾವು ಹೊಸ ಛಂದಸ್ಸಾಗಿ ನಾವು ಹೇಳಬೇಕು. ಇದು ಎಲ್ಲರಿಗೂ ಬರೋದಿಲ್ಲ, ಕೆಲವರು ಸ್ವತಂತ್ರವಾಗಿ, ಯಾಕಂದರೆ ಛಂದಸ್ಶಾಸ್ತ್ರ ಅಂಥದ್ದು, ಅದು ಹೊಸ ಛಂದಸ್ಸುಗಳನ್ನು ಕ್ರಿಯೇಟ್ ಮಾಡ್ಬೋದು, ಆದರೆ ಎಲ್ಲರೂ ಮಾಡೋದಲ್ಲ. ಹಳೆಯ ಕಾಲದ ಪದ್ಧತಿಯಲ್ಲಿ ಹೋಗ್ತಾ ಇರ್ತಾರೆ. ಗುರುಜಗನ್ನಾಥದಾಸರು ಎಷ್ಟು ಅದ್ಭುತವಾಗಿ ಒಂದು ಹೊಸ ಛಂದಸ್ಸಿಗೆ ರೂಪಕಲ್ಪನೆ ಕೊಟ್ಟಿದ್ದಾರೆ ಅಂತ ತೋರಿಸಿದರು. ಆ ರೀತಿ ಹೊಸ ಹೊಸ ಛಂದಸ್ಸುಗಳನ್ನು ಸೃಷ್ಟಿ ಮಾಡಿದ ವ್ಯಕ್ತಿಗಳು ಗುರುಜಗನ್ನಾಥದಾಸರು. ಅವರು ವಾದಿರಾಜ ಪ್ರಭುಗಳು ಪೃಷ್ಠೀಶ ವಿಗ್ರಹ ಸುನಿಷ್ಠೀವನೊದ್ದದ ವಿಶಿಷ್ಟಾಂಬುಚಾರು ಜಲಧೇ ಅವ್ರು ಹೇಳಿದರೆ ತೀರ್ಥೀಕೃತಾತ್ಮಸುಖ ತೀರ್ಥೋ ಋಷಾದ್ರಮುಖ ತೀರ್ಥಾಬ್ಧಿ ಮಗ್ನ ಹೃದಯ ರಾಯರ ಮೇಲೆ ಮಾಡ್ತಾರೆ. ಎಷ್ಟು ಸುಂದರವಾದ ಛಂದಸ್ಸುಗಳನ್ನೆಲ್ಲ ತಗೊಂಡು ಆ ಛಂದಸ್ಸುಗಳಿಂದ ಗುರುಸಾರ್ವಭೌಮರನ್ನು ರಾಘವೇಂದ್ರ ಮಹಾತ್ಮ್ಯ ಅಂತ ಮಾಡಿದ್ದಾರೆ 5 ಅಧ್ಯಾಯಗಳಲ್ಲಿ. ಒಂದಲ್ಲ, ಗುರುರಾಜರ ಬಗ್ಗೆ ಅವರಿಗೆ ಅಷ್ಟು ಅಭಿಮಾನ. ಸ್ತೋತ್ರ ಸಾಹಿತ್ಯದಲ್ಲಿ ಮೇಲ್ಮಟ್ಟದಲ್ಲಿ ನಿಂತವರು. ಅದರಂತೆ ಕನ್ನಡದಲ್ಲಿ ಸುಳಾದಿಗಳನ್ನು, ಕೀರ್ತನೆಗಳನ್ನು, ಲಘು ಕಾವ್ಯಗಳನ್ನು, ರಾಘವೇಂದ್ರ ವಿಜಯ ಅಂತಕ್ಕಂಥ ಒಂದು ಅದ್ಭುತವಾದ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಇದು ಗುರುಜಗನ್ನಾಥ ದಾಸರ ಸ್ಪೆಷಾಲಿಟಿ. ಇಂಥ ದೊಡ್ಡ ಜ್ಞಾನಿಯಾಗಿ ಮತ್ತು ಸಮಾಜಕ್ಕೆ ಅವರು ಮಾಡಿದ ಸೇವೆ ಅಂದರೆ ದೀನ ದಲಿತರನ್ನೆಲ್ಲ ಮೇಲೆ ಎತ್ತಿದ್ರು. ಅವರಿಗೆಲ್ಲರಿಗೂ ವೈಷ್ಣವ ದೀಕ್ಷೆ ಕೊಟ್ಟರು. ಅವರನ್ನೆಲ್ಲ ನಿಜವಾದ ಭಾರತೀಯರನ್ನಾಗಿ ಮಾಡಿದ ವ್ಯಕ್ತಿಗಳು. ಇಂಥ ವ್ಯಕ್ತಿಗೆ ಯಾಕೆ ಉಡಾಳತನ ಇತ್ತು ಚಿಕ್ಕಂತಿನಲ್ಲಿ ಅಂದರೆ ಅದೇ ಪ್ರಾರಬ್ಧ ಅಂತಾರೆ. ಆ ಪ್ರಾರಬ್ಧ ಅಂದರೆ ಏನು? ಕರ್ಮ ಎಷ್ಟು ರೀತಿ ಇರ್ತದೆ, ಆಗಾಮಿ, ಸಂಚಿತ, ಪ್ರಾರಬ್ಧ ಅಂತ. ಅದರ ರೂಪಕಲ್ಪನೆ ಏನು, ಅದನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.